ಕಾಳಿ ದೇವಿಯ ಕನಸು ಬಿದ್ದರೆ ಕೆಟ್ಟದಾಗುತ್ತಾ ಒಳ್ಳೆಯದಾಗುತ್ತಾ? ಕಾಳಿ ದೇವಿಯನ್ನು ದುರ್ಗಾದೇವಿಯ ಉಗ್ರ ರೂಪ, ಭಯಾನಕ ರೂಪವೆಂದು ಪೂಜಿಸಲಾಗುತ್ತೆ. ಕಾಳಿ ದೇವಿಯು ನಕಾರಾತ್ಮಕತೆಯನ್ನು, ದುಷ್ಟ ಶಕ್ತಿಗಳನ್ನು ಸಂಹಾರ ಮಾಡುವಂತಹ ದೇವತೆಯಾಗಿದ್ದಾಳೆ. ಅನೇಕ ಬಾರಿ ನಮ್ಮ ಕನಸಿನಲ್ಲಿ ನಾವು ದೇವರು ಮತ್ತು ದೇವತೆಗಳನ್ನು ನೋಡುತ್ತೇವೆ. ಕಾಳಿ ದೇವಿಯನ್ನು ಶಕ್ತಿ, ಧೈರ್ಯ ಮತ್ತು ನಕಾರಾತ್ಮಕತೆಯ ಅತ್ಯಂತ ದೇವತೆ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಅವಳ ಬಗ್ಗೆ ಕನಸು ಕಾಣುವುದು ವ್ಯಕ್ತಿಯ ಜೀವನಕ್ಕೆ ಯಾವ ಸೂಚನೆಯನ್ನು ನೀಡುತ್ತದೆ ಎಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ. ಕಾಳಿ ದೇವಿಯನ್ನು ವಿನಾಶದ ದೇವತೆ ಎಂದು ಕರೆಯಲಾಗುತ್ತದೆ. ಆದರೆ ಈ ವಿನಾಶವು ನಕಾರಾತ್ಮಕತೆಯ ವಿನಾಶವನ್ನು ಸೂಚಿಸುತ್ತದೆ. ಕಾಳಿ ದೇವಿಯ ಭಯ, ಅಹಂಕಾರ ಹಾಗೂ ಅಜ್ಞಾನದ ನಿರ್ಮೂಲನೆಯನ್ನು ಸೂಚಿಸುತ್ತಾಳೆ. ಕಾಳಿ ದೇವಿಯನ್ನು ಅಲಂಕರಿಸುತ್ತಿರುವಂತೆ ನೀವು ಕನಸು ನೋಡಿದರೆ ನೀವು ಮುಂದಿನ ದಿನಗಳಲ್ಲಿ ಎದುರಾಗುವಂತಹ ಕಷ್ಟಗಳಿಗೆ, ನೋವುಗಳಿಗೆ ಹೆದರಿ ಓಡುವ ಅವಶ್ಯಕತೆ ಇಲ್ಲ. ಅವುಗಳನ್ನು ಎದುರಿಸಿ ನಿಲ್ಲಬೇಕು ಎಂದು ಹೇಳುತ್ತದೆ. ಕಾಳಿ ದೇವಿಯನ್ನು ಪೂಜಿಸುತ್ತಿರುವಂತೆ ಕನಸು ಬಿದ್ದರೆ ಒಬ್ಬ ವ್ಯಕ್ತಿಯು ದೀರ್ಘ ಹೋರಾಟದ ನಂತರ ಪರಿಹಾರದತ್ತ ಸಾಗುತ್ತಿರುವಾಗ ಈ ಕನಸು ಹೆಚ್ಚಾಗಿ ಸಂಭವಿಸುತ್ತದೆ. ಮಾನಸಿಕ ಒತ್ತಡ, ಭಯ ಅಥವಾ ಭಾವನಾತ್ಮಕ ಹೊರೆಗಳು ಕ್ರಮೇಣ ಕಡಿಮೆಯಾಗುತ್ತಿವೆ ಎಂಬುದರ ಸಂಕೇತವಾಗಿದೆ. ನಾವು ಕನಸಿನಲ್ಲಿ ಕಾಳಿ ದೇವಿಯನ್ನು ಪೂಜೆ ಮಾಡುವಂತೆ ಕನಸು ಬಿದ್ದರೆ ಅದು ಒಬ್ಬ ವ್ಯಕ್ತಿಗೆ ಆತನು ಸರಿ ಮತ್ತು ತಪ್ಪುಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸುವ ಸಾಮರ್ಥ್ಯ ಬಲಗೊಳ್ಳುತ್ತಿದೆ ಎಂದು ಸೂಚಿಸುತ್ತದೆ. ನೀವು ಈಗ ಭಾವನೆಗಳ ಆಧಾರದ ಮೇಲೆ ಅಲ್ಲ, ಚಿಂತನಶೀಲರಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ. ನೀವು ಪೂಜೆ, ಧ್ಯಾನ ಅಥವಾ ಯಾವುದೇ ಆಧ್ಯಾತ್ಮಿಕ ಮಾರ್ಗದಲ್ಲಿ ತೊಡಗಿಸಿಕೊಂಡಿದ್ದರೆ ಈ ಕನಸು ನಿಮ್ಮ ಅಭ್ಯಾಸವನ್ನು ಸ್ವೀಕರಿಸಲಾಗುತ್ತಿದೆ ಎಂದು ಸೂಚಿಸುತ್ತದೆ. ನೀವು ಪ್ರಸ್ತುತ ಈ ಹಾದಿಯಲ್ಲಿದ್ದರೆ ಈ ಕನಸು ಆಧ್ಯಾತ್ಮಿಕ ಜಾಗೃತಿಯನ್ನು ಸೂಚಿಸುತ್ತದೆ. ನೀವು ಕನಸಿನಲ್ಲಿ ಕಾಳಿ ದೇವಿಯ ಅಲಂಕಾರವನ್ನು ನೋಡಿದರೆ ಅಥವಾ ಕಾಳಿ ದೇವಿಯ ಪೂಜೆಯನ್ನು ನೋಡಿದರೆ ನೀವು ಕಾಳಿ ದೇವಿಯ ಆಶೀರ್ವಾದದಲ್ಲಿ ಅಥವಾ ಆಕೆಯ ರಕ್ಷಣೆಯಲ್ಲಿ ಇದ್ದೀರಿ ಎಂಬುದರ ಸೂಚನೆಯಾಗಿದೆ.